ರಾಜ್ಯದಲ್ಲಿ ಹನಿ ಟ್ರ್ಯಾಪ್ ಪ್ರಕರಣಗಳು ಇದೇನು ಹೊಸದಾಗಿ ಅಲ್ಲ. ಸದನದಲ್ಲೂ ಕೂಡ ಈ ವಿಚಾರ ಚರ್ಚೆ ಆಗ್ತಾ ಇದೆ. ಸದನದಲ್ಲಿ ಸಚಿವ ರಾಜಣ್ಣ ಅವರೇ ಒಪ್ಕೊಂಡಿರುವಂಥದ್ದು. ಸಚಿವರ ಮೇಲೆ, ಸಚಿವರ ಪುತ್ರರ ಮೇಲೆ, ಇಬ್ಬರ ಮೇಲೆ ಈ ಪ್ರಕರಣ ಕೇಳಿ ಬರ್ತಾ ಇದೆ. ಸದನದಲ್ಲಿ ಒಪ್ಕೊಂಡಿದ್ದಾರೆ, ಲಿಖಿತವಾಗಿ ಕಂಪ್ಲೇಂಟ್ ಕೊಡ್ತೀನಿ ಅಂತ ಹೇಳ್ತಿದ್ದಾರೆ. ಸಚಿವರು ಸ್ವತಃ ಸದನದಲ್ಲೇ ರಾಜಣ್ಣ ಅವರು ಹೇಳಿಕೆಯನ್ನು ನೀಡಿದ್ದಾರೆ. ಅವರ ಸುಪುತ್ರರು ವಿಧಾನ ಪರಿಷತ್ ಸದಸ್ಯರು ಕೂಡ ಹೇಳಿಕೆಯನ್ನು ನೀಡಿದ್ದಾರೆ. ಇದ್ರ ಬಗ್ಗೆ ಹೋಮ್ ಮಿನಿಸ್ಟ್ರು ಕೂಡ ಸ್ಟೇಟ್ಮೆಂಟ್ ನೀಡಿದ್ದಾರೆ. ಇದ್ರ ಬಗ್ಗೆ ಸರಿಯಾದ ತನಿಖೆ ಆಗಬೇಕು, ರಾಜ್ಯದ ಮರ್ಯಾದೆ ಉಳಿಸ್ತಕ್ಕಂಥ ಕೆಲಸ ಆಗಬೇಕು ಅಂತ ಹೇಳಿದ್ರೆ ಇದು CBI ತನಿಖೆಗೆ ಆದೇಶ ಮಾಡಬೇಕು ಮುಖ್ಯಮಂತ್ರಿಗಳು. ಸರ್, ಸತೀಶ್ ಜಾರಕಿಹೊಳಿ ಅವರು ಕೂಡ 2 ಸಲ ಪ್ರಯತ್ನ ಆಗಿದೆ ಅಂತ ಮಾತನ್ನು ಹೇಳಿದರು. ಎಲ್ಲವೂ ಸರ್ ತನಿಖೆ ಆಗಲಿ, ಇದೆ ಎಲ್ಲ ಇರ್ರೆಸ್ಪೆಕ್ಟಿವ್ ಆಫ್ ಪಾರ್ಟಿ ಎಲ್ಲರೂ ಕೂಡ ಇದೇ ಒತ್ತಾಯ ಮಾಡ್ತಾ ಇದ್ದಾರೆ. ಯಾವ ರೀತಿ ತನಿಖೆ ಆಗಬೇಕಂದ್ರೆ CBI ತನಿಖೆ ಆಗಬೇಕು ಅಂತ ನಾವು ಒತ್ತಾಯ ಮಾಡ್ತಾ ಇದ್ದೇವೆ. ಸರ್, 48 ಜನರ ಹೆಸರಿಗೆ ಬರ್ತದೆ. ಮುನಿರತ್ನ ಅವರು DK ಶಿವಕುಮಾರ್ ಹೆಸರನ್ನ ಹೇಳಿದ್ದಾರೆ. CBI ತನಿಖೆ ಕೇಳಿದ್ದಾರೆ ಮುನಿರತ್ನ ಅವರು. CBI ತನಿಖೆ ಆಗಬೇಕು ಅಂತ ನಾವು ಒತ್ತಾಯ ಮಾಡ್ತೀವಿ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.